ಟಿ ನರಸೀಪುರದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಕುಲಾಲಗುಂಡ ಬ್ರಹ್ಮರ್ಯ ಕುಂಬಾರರ ಸಂಘದ ಸಂಯುಕ್ತಾಶ್ರಯದೊಂದಿಗೆ ವಚನಕಾರ ಸರ್ವಜ್ಞ 504ನೇ ಜಯಂತಿ ಆಚರಿಸಲಾಯಿತು. ಈ ವೇಳೆ ತಹಸೀಲ್ದಾರ್ ಸುರೇಶ್ ಆಚಾರ್ಯರವರು ಸರ್ವಜ್ಞರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ಸೂಚಿಸಿದರು. ನಮಗೆ ತುಂಬಾ ಪ್ರಿಯವಾದದ್ದು ಸರ್ವಜ್ಞ. ಆಗ ಸರ್ವಜ್ಞನ ವಚನಗಳನ್ನ ರೆವರೆಂಟ್ ಕಿಟಲ್ ತುಂಬಾ ಎಲ್ಲಾನು ಮಾಡಿ ಇದನ್ನ ಪ್ರಕಟಿಸಬೇಕಲ್ಲ ಏನು ಅಂತ ಕೇಳಿದಾಗ ಪಾಗೋಳಕಟ್ಟೆಯವರು ನಾನು ನೋಡಬೇಕು. ಪಾಗೋಳಕಟ್ಟೆ ಇವತ್ತು ಸರ್ವಜ್ಞ ಅವ್ರನ್ನ ನಾವು ನೆನೆಸ್ಕೋಬೇಕು, ಪಾಗೋಳಕಟ್ಟೆಯವ್ರನ್ನ ನೆನೆಸ್ಕೋಬೇಕು ಅಂತ ನಾನು ಮುದ್ರಣದ ಮುಖೇಣ ಪ್ರಚಾರ ಮಾಡುವರು. ಧಾರವಾಡದ ವಕೀಲರಾದ ಶ್ರೀ ಗತ್ತಿಗಯ್ಯ ವನ್ಯಾಪುರ ಮಠರವರು ಅಳಗಟ್ಟಿಯವರ ಅವ್ರನ್ನ ವಚನ ಪಿತಾಮಹ ಅಂತ ಕರೀತಾರೆ. ಇನ್ನು ಒಂದು ಕೆಲವು ಅವನ ರಚನೆಗಳನ್ನ ಹೇಳಿ ನಾನು ನನ್ನ ಮಾತು ಅಂತ ಹೇಳ್ತೀನಿ. ಅವನ ಬೇಕಾದಷ್ಟು ವಚನಗಳಿವೆ, ಕೆಲವು ವಚನಗಳು ಮಾತ್ರ ನಿಮ್ಮ ಮುಂದೆ ಹೇಳ್ತೀನಿ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಇಲ್ಲಿ ಬಲ್ಲಿಗರು ಇದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಿಗೂ ಇಲ್ಲ. ಆಮೇಲೆ ಹೇಳ್ತಾನೆ, ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮಕ್ಕೂ ಪದವಕ್ಕೂ ಕೈಲಾಸ ನೆರೆಮನೆಯಕ್ಕೂ ಸರ್ವಜ್ಞ. ರಾಗವಿಲ್ಲದ ನಿತ್ಯ, ಭೋಗವಿಲ್ಲದ ನಿತ್ಯ, ತ್ಯಾಗವಿಲ್ಲದ ದೊರೆತನವು ಆಳೂರ ಸುನಕದಂತೆ ಸರ್ವಜ್ಞ. ಅಲ್ಲಿಂದ ನೋಡಿ, ಇದೊಂದು ಬಹಳ ಚರುಕಲರ ನಡುವೆ ನಡೀತಕ್ಕಂಥ ಒಂದು ಪ್ರಯತ್ನ. ಫಲವಾದ ಕಾಲಕ್ಕೆ ಶಕ್ತಿ ಕಡಿಮೆ ಆದಾಗ, ಜ್ಞಾನ ಕಡಿಮೆ ಆದಾಗ, ಕೆಳಗುಂದಿದಾಗ ಬಲವಾದ ಕಾಲಕ್ಕೆ ನೆಲವೆದ್ದು ಬಡಿಯುವುದು. ಕುಲ ಛಲ ಕಲಹ ಸಿರಿಯು ಸಂಗ್ರಾಮಗಳು ತನ್ನ ಬಲವಿರುವ ತನಕ ಸರ್ವಜ್ಞ. ಈಗಾಗಲೇ ಅವರು ತಮ್ಮ ಮಾತಲ್ಲಿ ಉಲ್ಲೇಖ ಮಾಡದಂತೆ ಸರ್ವಜ್ಞ ಕವಿಯ ಬಗ್ಗೆ ಕೇವಲ ಒಂದೆರಡು ಗಂಟೆಗಳಲ್ಲಿ ಮಾತಾಡಿ ಮುಗಿಸ್ಲಿಕ್ಕೆ ಆಗದೇ ಇರುವಂತಹ ಒಂದು ವಿಶ್ವವಿದ್ಯಾನಿಲಯ ಅಂತೇಳಿ ನಾವು ಅವ್ರನ್ನ ಕರೆದು. ಯಾಕೆಂತಂದ್ರೆ ಕನ್ನಡ ಸಾಹಿತ್ಯಕ್ಕೆ ಸರ್ವಜ್ಞರ ಕೊಡುಗೆ ಅಪಾರವಾದದ್ದು. ದೇಸಿ ಛಂದಸ್ಸಿನಲ್ಲಿ ಮೊದಲ ಬಾರಿಗೆ ತ್ರಿಪದಿಯನ್ನ ಅತ್ಯಂತ ಸಮಗ್ರವಾಗಿ ಅದನ್ನ ಬಳಸ್ಕೊಂಡು ಅದಕ್ಕೊಂದು ಮಹತ್ವವನ್ನ ತಂದುಕೊಟ್ಟಂತಹ ಕವಿ ಅಂತಂದ್ರೆ ಅತಿಶಯೋಕ್ತಿ ಆಗೋದಿಲ್ಲ. ಕಿರಿದರೋಳ್ ಪಿರಿದರ್ಥಮಂ ಅನ್ನೋ ರೀತಿಯಲ್ಲಿ ಪಂಪನ ವಾಕ್ಯದಂತೆ ಅತ್ಯಂತ ಕಡಿಮೆ ಸಾಲುಗಳಲ್ಲಿ, ಕಡಿಮೆ ಪದಗಳಲ್ಲಿ ದೇಸಿ ಪದಗಳನ್ನೇ, ಆಡು ಭಾಷೆಯ ಪದಗಳನ್ನೇ ಬಳಕೆ ಮಾಡಿಕೊಂಡು ಅತ್ಯಂತ ವಿಸ್ತೃತವಾದಂತಹ ಅರ್ಥವನ್ನ ಕಟ್ಟಿಕೊಡ್ತಕ್ಕಂಥದ್ದು ಅವರಿಗೆ ಒಲಿದು ಬಂದಿರತಕ್ಕಂಥ ಒಂದು ಕಲೆ. ಹಾಗಾಗಿ ಈ ತ್ರಿಪದಿಗಳು ಅತ್ಯಂತ ಜನಪ್ರಿಯವಾಗೋದ ಕಾರಣ ಏನು ಅಂತಂದ್ರೆ ಅವು ನಮ್ಮ ಆಡು ಭಾಷೆಯಲ್ಲಿ ಇರ್ತಕ್ಕಂಥದ್ದು. 16ನೇ ಶತಮಾನದವರೆಗೆ ಆವತ್ತಿಗೆ ಸ್ವಲ್ಪ ಮಟ್ಟಿಗೆ ವಚನಕಾರರು ಬಂದ ನಂತರ ಸಾಹಿತ್ಯದಲ್ಲಿ ಭಾಷಾ ಬಳಕೆಯಲ್ಲಿ ಒಂದಷ್ಟು ಬದಲಾವಣೆ ಆಗಿತ್ತು. ಅದನ್ನ ಕವಿಯ ಹೆಗ್ಗಳಿಕೆ. ಆಡು ಮುಟ್ಟದ ಸೊಪ್ಪಿಲ್ಲ ಸರ್ವಜ್ಞ ಕವಿ ಕೈಯಾಡಿಸದಂತಹ ಜೀವನದ ಹಂತಗಳಿಲ್ಲ ಅಂತೇಳಿ ನಾವು ಅವರ ವಚನಗಳ ಮೂಲಕ ನಾವು ತಿಳ್ಕೊಳ್ಬಹುದು. ಜೀವನದ ಎಲ್ಲ ಹಂತಗಳನ್ನ ಅವರ ವಚನಗಳ ಮೂಲಕ ನಮಗೆ ಮನವರಿಕೆ ಮಾಡಿಕೊಡ್ತಾರೆ, ತಿಳುವಳಿಕೆ ಕೊಡ್ತಾರೆ, ವಿಶ್ಲೇಷಣೆ ಮಾಡ್ತಾರೆ, ಜೀವನ ಸತ್ಯವನ್ನ ಹೇಳುವಂತ ಪ್ರಯತ್ನ ಮಾಡ್ತಾರೆ.